ನೋಡಿ, ಇದು ನಿಂಬೆ ಗಿಡ. ನಿಂಬೆ ಗಿಡದ ಗಿಡವನ್ನು ಬೇರು ಸಮೇತ ಕಿತ್ತುಕೊಂಡು ಬಂದಿದ್ದೇನೆ. ಏಕೆಂದರೆ ಇದರ ಉಪಯೋಗವಿದೆ, ಅದಕ್ಕಾಗಿ ತಂದಿದ್ದೇನೆ. ನಿಂಬೆ ಗಿಡ ನೋಡಿ, ಇದರಲ್ಲಿ ಮುಳ್ಳುಗಳು ಸಹ ಇವೆ ನೋಡಿ. ಇದು ಶಂಕು ಹೂವಿನ ಬಳ್ಳಿ. ನೀಲಿ ಶಂಕು ಹೂವು ಬಿಡುವುದಲ್ಲ, ಅದರ ಬಳ್ಳಿ. ಇದನ್ನು ನಾನು ಬೇರು ಸಮೇತ ತಗೊಂಡಿದ್ದೇನೆ. ಇದರಲ್ಲಿ ಉಪಯೋಗವಾಗುವುದು ಬೇರು ಮಾತ್ರ. ಹಾಲು ಉಣಿಸುವಂತಹ ತಾಯಂದರಿಗೋಸ್ಕರ ಈ 2 ಗಿಡವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅವರ ಉಪಯೋಗಕ್ಕಾಗಿ. ಹಾಲು ಉಣಿಸುವಂತಹ ತಾಯಂದಿರು ಹಾಲು ಉಣಿಸುವುದನ್ನು ನಿಲ್ಲಿಸಿದ ನಂತರ ದಿನಗಳಲ್ಲಿ ಸ್ತನದಲ್ಲಿ ಆಗುವಂತಹ ಗಡ್ಡೆಗಳಿಗಾಗಿ ಈ ಬೇರುಗಳನ್ನು ಅರೆದು ಹಚ್ಚುವುದರಿಂದ ಸ್ತನದಲ್ಲಿ ಆಗುವಂತಹ ಗಡ್ಡೆಗಳು ಕರಗಿ ಹೋಗುತ್ತವೆ. ಅವು ಹಾಗೆ ಇದ್ದಲ್ಲಿ, ಸ್ತನದಲ್ಲಿ ಗಡ್ಡೆಗಳು ಹಾಗೆ ಇದ್ದಲ್ಲಿ ಅದು ಕ್ಯಾನ್ಸರ್ ಅಂತಹ ಕಾಯಿಲೆಗಳು ಹುಟ್ಟಿಕೊಳ್ತವೆ. ಅದಕ್ಕಾಗಿ ಸ್ತನದಲ್ಲಿ ಇರುವಂತಹ ಗಡ್ಡೆಗಳನ್ನು ಕರಗಿಸಲು ಈ ಶಂಕು ಹೂವಿನ ಬಳ್ಳಿ, ಈ ನಿಂಬೆ ಗಿಡ, ಇದರ ಬೇರನ್ನು ಚೆನ್ನಾಗಿ ಕಲ್ಲಿನ ಮೇಲೆ ನಿಂಬೆಹಣ್ಣನ್ನು ಹಾಕಿ ತೇದು ಸ್ತನಕ್ಕೆ ಲೇಪಿಸುವುದರಿಂದ ಗಡ್ಡೆಗಳು ಕ್ರಮೇಣ ಕರಗಿ ಗುಣವಾಗುತ್ತೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.